ನಿಮಗೆ ಆಯುಷ್ಯದಾಗ ಎಂದೂ ಕ್ಯಾನ್ಸರ್ ಬರೋದಿಲ್ಲ, ಟಿ ವಿ ಬರೋದಿಲ್ಲ, ನಿಮಗೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳೇ ಆಗಿರಲಿ ಅಥವಾ ಕ್ರಾನಿಕ್ ಡಿಸೀಸಸ್ ಅಂತ ಏನದಾವ ಅವು ಸಹಿತ ಹೊರಟು ಹೋಗ್ತಾವ್ರಿ. ಅದು ಈಗ ಯಾವುದೋ ಇವು ಚೀಲ್ದಾಗ ಬರ್ತಾವಲ್ಲ ತುಪ್ಪ, ನಿಮ್ಮ ಮನ್ಯಾಗ ಇರ್ಲಿಕ್ಕಂದ್ರೆ ಬಿಡ್ರಿ, ಖರೆ ಆ ಇದ್ರ ಚೀಲ್ದಂತ ತುಪ್ಪ ತಂದಟ್ಟು ಹುಡುಗರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ನಾ ಆ ಕಂಪ್ನಿ ಈ ಕಂಪ್ನಿ ಯಾವ ಕಂಪ್ನಿ ಹೆಸರು ಹೇಳೋದಿಲ್ಲ. ಮತ್ತು ಅವ್ರಿಗೆಲ್ಲರಿಗೆ ನಂದು ಚಾಲೆಂಜ್ ಐತಿ, ಇದು ತುಪ್ಪ ಅಂತ ನೀವು ಸಿದ್ಧ ಮಾಡಿ ಕೊಡ್ಬೇಕು. ನಕಲಿ ಹಾಲು ತಯಾರು ಮಾಡೋಕ್ಕೇನು ಖರ್ಚು ಬರೋದಿಲ್ಲ ರೀ. 20 ಲೀಟ್ರ್ ಹಾಲು ನಿಮಗೆ ಬರೇ 20 ರೂಪಾಯಿದಾಗ ತಯಾರು ಮಾಡಿ ಕೊಡ್ತೀನಿ. ನಾ ಇಲ್ಲೇ ಬೇಕಂದ್ರೆ ಇಲ್ಲೇ ಮಾಡಿಕೊಡ್ತೀನಿ. ಒಂದಿಷ್ಟು ಶಾಂಪು ತೊಗೊಳ್ಳೋದು, ಅದಕ್ಕೆ ಜವಾರಿ ಆಕಳುಗಳಂತ ನಿಮ್ಮ ಭಾಗದಾಗ ಏನದಾವು ಆಕಳುಗಳು ಮನ್ಯಾಗ ಕಟ್ರಿ. ಹಾಲು ಕೊಡಲಿಲ್ಲ ಅಂದ್ರೆ ಮೂತ್ರಿ ತಗೊಳ್ರಿ. ನಮ್ಮ ಮನೆಗಳೊಳಗೆ ಒಂದು ಆಕಳಿತ್ತು ಅಂತಂದ್ರೆ ಎಷ್ಟು ಚಂದ ಆಕೈತಿ ಅಂತಂದ್ರೆ, ಮನೆಯೊಳಗೆ ಅದು ಹಾಲು ಕೊಡಲಿಲ್ಲ ಅಂತ ತಿಳ್ಕೊರಿ, ದಿನ 1 ಲೀಟ್ರ್ ಗೋಮೂತ್ರ ಅವಶ್ಯ ಕೊಡ್ತೈತ್ರಿ. ಬೆಳಗ್ಗೆ ಎದ್ದು ಕೂಡಲೇ ಮನ್ಯಾಗ ನೀವು 7-8 ಮಂದಿ ಇದೀರಿ ಅಂತ ತಿಳ್ಕೊರಿ, ಇಂಥ ನೂಲಿನ ಬಟ್ಟೆ ತೊಗೋರಿ, ಬೆಳಿಗ್ಗೆ ಎದ್ದು ಕೂಡಲೇ ಏನು ಗೋಮೂತ್ರ ಹಾಕ್ತೈತಿ ಆ ಗೋಮೂತ್ರ ಹಿಡೀರಿ. ಒಂದು 30 ml ಅಂದ್ರೆ ಒಂದು ಅರ್ಧ ಕಪ್ಪು, ಅದರೊಳಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ಪ್ರತಿ ದಿವಸ ಕುಡಿದ್ರಿ ಅಂದ್ರೆ ನಿಮಗೆ ಆಯುಷ್ಯದಾಗ ಎಂದೂ ಕ್ಯಾನ್ಸರ್ ಬರೋದಿಲ್ಲ, ಟಿ ವಿ ಬರೋದಿಲ್ಲ, ನಿಮಗೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳೇ ಆಗಿರಲಿ ಅಥವಾ ಕ್ರಾನಿಕ್ ಡಿಸೀಸಸ್ ಅಂತ ಏನದಾವ ಅವು ಸಹಿತ ಹೊರಟು ಹೋಗ್ತಾವ್ರಿ. ಅಂಥ ಸಾಮರ್ಥ್ಯ ಐತಿ. ನಾ ಇವೆಲ್ಲ ಪ್ರಯೋಗ ಮಾಡ್ತಿರ್ತೀನಿ. ಆಮ್ಯಾಗ ಬರೇ ಒಂದು ತುಪ್ಪದರ್ದು ಮೂಗನ್ಯಾಗ ಹಾಕೊಂಡ್ರೆ ಮಲಗುವಾಗ ನಿದ್ದೆ ಬರ್ತೈತಿ ಚಂದಾಗ, ಗೊರಕೆ ಹೊಡಿದು ನಿಲ್ತೈತಿ 8 ದಿನದಾಗ, ಕಿವಿ ಸೋರೋದು ನಿಂದಿರ್ತೈತಿ. ಈ ಮೂಗು ಕಟ್ತಾವಲ್ಲ, ಮೂಗು ಕಟ್ಟೋದು ನಿಂತು ಹೋಗ್ತೈತಿ. ಅರ್ಧ ತಲೆ ಹೊಡಿತಿರ್ತೈತಲ್ಲ, ಅರ್ಧ ತಲೆ ಹೊಡಿದು ನಿಂತು ಹೋಗ್ತೈತಿ. ಬರೀ 2 ಹನಿ 3 ಹನಿ ತುಪ್ಪ್ರಿ ಅಂದ್ರೆ ದೇವರು ಅದರೊಳಗೆ ಆ ಸಾಮರ್ಥ್ಯ ಕೊಟ್ಟಾನೆ. ಎಲ್ಲದರೊಳಗೂ ಕೊಟ್ಟಿಲ್ಲ. ದೇವರು ಪ್ರತಿಯೊಂದು ಪ್ರಾಣಿಯನ್ನು ವೈಶಿಷ್ಟ್ಯಪೂರ್ಣವಾಗಿ ನಿರ್ಮಾಣ ಮಾಡ್ಯಾನ. ಮತ್ತು ನಾ ಹೇಳೋದು ಇದು ಯಾವುದು ಹಿಂಗ ಹರಟಿ ಮಾತಲ್ಲ, ಪೇಟೆಂಟೆಡ್ ಪಶು ಇದೊಂದು. ಇವತ್ತಿನವರೆಗೂ ಯಾವ ಪಶುಗಳ ಮ್ಯಾಗೂ ಪೇಟೆಂಟ್ ಆಗಿಲ್ಲ, ಆದ್ರೆ ಆಕಳ ಮ್ಯಾಗ 4 ಪೇಟೆಂಟ್ ಆಗ್ಯಾವು. ಇನ್ನು 8 ಪೇಟೆಂಟಿಗೆ ಬಾಕಿ ಅದಾವೆ. ವರ್ಷದಾಗ ಅವು ಸಿಗ್ತಾವೆ. ಹಾಲಿನ ಮ್ಯಾಗ ಪೇಟೆಂಟು, ಮೊಸರಿನ ಮ್ಯಾಗ ಪೇಟೆಂಟು, ಗೋಮೂತ್ರದ ಮ್ಯಾಗ ಪೇಟೆಂಟು, ತುಪ್ಪದ ಮ್ಯಾಗ ಪೇಟೆಂಟು. ಅದ್ಭುತ ರೀ. ಸಣ್ಣ ಹುಡುಗರಿಗೆ ಒಂದು ಜರ ತುಪ್ಪ ತಿನ್ನಿಸಿ ನೋಡ್ರಿ, ಬುದ್ಧಿ ಕಂಪ್ಯೂಟರ್ ಆದಂಗೆ ಆಕೈತಿ. ಹೇಳಿದ್ದನ್ನು ತಕ್ಷಣ ಗ್ರಹಿಸ್ತೈತಿ. ತಿನ್ಬೇಕು ಹುಡುಗರು ತುಪ್ಪ. ಎಲ್ಲಿ ತಿಂತಾವ್ರಿ ಹುಡುಗರು ತುಪ್ಪ? ಅದು ಈಗ ಯಾವುದೋ ಇವು ಚೀಲ್ದಾಗ ಬರ್ತಾವಲ್ಲ ತುಪ್ಪ, ನಿಮ್ಮ ಮನ್ಯಾಗ ಇರ್ಲಿಕ್ಕಂದ್ರೆ ಬಿಡ್ರಿ, ಖರೆ ಆ ಇದ್ರ ಚೀಲ್ದಂತ ತುಪ್ಪ ತಂದಟ್ಟು ಹುಡುಗರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ನಾ ಆ ಕಂಪ್ನಿ ಈ ಕಂಪ್ನಿ ಯಾವ ಕಂಪ್ನಿ ಹೆಸರು ಹೇಳೋದಿಲ್ಲ. ಮತ್ತು ಅವ್ರಿಗೆಲ್ಲರಿಗೆ ನಂದು ಚಾಲೆಂಜ್ ಐತಿ, ಇದು ತುಪ್ಪ ಅಂತ ನೀವು ಸಿದ್ಧ ಮಾಡಿ ಕೊಡ್ಬೇಕು. ತುಪ್ಪ ಅಂದ್ರೆ ಏನಪ್ಪ? ಹಾಲು ಕಾಸ್ಬೇಕು, ಹೆಪ್ಪು ಹಾಕಬೇಕು, ಮೊಸರು ಕಡಿಬೇಕು, ಬೆಣ್ಣೆ ತೆಗಿಬೇಕು. ಬೆಣ್ಣೆ ಕರಗಿಸಿದ್ರಿ ಅಂತಂದ್ರೆ ಅದು ತುಪ್ಪ ಆಕೈತಿ. ಹಿಂಗೆ ಮಾಡ್ಯಾರನ್ನ ಬೇಕಾದವ್ರನ್ನ ಕೇಳ್ರಿ, ಆ ಚೀಲ್ದಾಗ ತುಂಬಿದವ್ರನ್ನ. ಇಲ್ಲಂದ್ರೆ ಅಲ್ಲೇ ಮೆಟ್ಲೆ ಹೊಡ್ರಿ ಅವ್ರನ್ನ. ಇದಕ್ಕೆ ತುಪ್ಪ ಅಂತ ಯಾಕೆ ಅಂತೀರಿ? ಇದು ಬಟರ್ ಆಯಿಲ್ ಇದು. ಇದಕ್ಕೆ ನೀವು ತುಪ್ಪ ಅಂತ ಯಾಕೆ ಮಾರಾಟ ಮಾಡ್ತೀರಿ ಅಂತ ಕೇಳ್ಬೇಕು ನಾವು ತಿನ್ನೋದು ಯಾವುದೂ ತುಪ್ಪಲ್ಲ. ನಿಮ್ಮ ಮನೆಯಾಗಿರಲಿ ಅದು ಏನು ಮಾಡ್ತೈತಿ? ಕೊಲೆಸ್ಟ್ರಾಲ್ ಅದರೊಳಗೆ ನಮ್ಮ ಹಾರ್ಟ್ ಬ್ಲಾಕೇಜ್ ಮಾಡ್ತೈತಿ. ಎಲ್ಲದ್ರಾಗೂ ಅದನ್ನು ಹಾಕ್ತೀವಿ. ಆಮ್ಯಾಗ ನಮ್ಮ ದೇಶದೊಳಗೆ ಹಾಲಿಂದ ಪ್ರಮಾಣ ಬಹಳ ಕಡಿಮೆ ಐತಿ. ಮಾರ್ಕೆಟ್ನಾಗ ಇರುವಂಥ ಎಲ್ಲ ಮಿಠಾಯಿಗಳು ಸಹಿತ, ಏನು ಪೇಡೆ ಹಿಡ್ಕೊಂಡು ಬರ್ಫಿ ಹಿಡ್ಕೊಂಡು ಏನೇನು ಮಿಠಾಯಿಗಳಂತದಾವು ಮ್ಯಾಕ್ಸಿಮಮ್ ನಕಲಿ ಹಾಲಿನಿಂದ ತಯಾರಾಗುವಂಥವು. ನಕಲಿ ಹಾಲು ತಯಾರು ಮಾಡೋಕ್ಕೇನು ಖರ್ಚು ಬರೋದಿಲ್ಲ ರೀ. 20 ಲೀಟ್ರ್ ಹಾಲು ನಿಮಗೆ ಬರೇ 20 ರೂಪಾಯಿದಾಗ ತಯಾರು ಮಾಡಿ ಕೊಡ್ತೀನಿ. ನಾ ಇಲ್ಲೇ ಬೇಕಂದ್ರೆ ಇಲ್ಲೇ ಮಾಡಿಕೊಡ್ತೀನಿ. ಒಂದಿಷ್ಟು ಶಾಂಪು ತೊಗೊಳ್ಳೋದು, ಒಂದು ಪಾತ್ರೆ ಒಳಗೆ ಹಾಕ್ರಿ, ಸಕ್ಕರೆ ಪುಡಿ ಅರಿರಿ, ಅದನ್ನೊಂದು ಸ್ವಲ್ಪ ಹಾಕ್ರಿ,
ಒಂದು ಜರ ಒಳ್ಳೆ ಎಣ್ಣೆ ತಿನ್ನೋ ಎಣ್ಣೆ ಇರ್ತೈತಲ್ಲ ಅದನ್ನೊಂದಿಷ್ಟು ಹಾಕ್ರಿ, ಅರ್ಧ ಲೀಟ್ರ್ ಎಮ್ಮೆದಾರ ಹಾಕ್ರಿ, ಆಕಳದಾರ ಹಾಕ್ರಿ, ಹಾಲು ಹಾಕ್ರಿ, ಒಂದು 20 ಲೀಟ್ರ್ ನೀರು ಹಾಕಿಬಿಡ್ರಿ, ಫಸ್ಟ್ ಕ್ಲಾಸ್ ಹಾಲು ತಯಾರ. ಮಷಿನ್ದೊಳಗೆ ಹಾಕಿ ನೋಡ್ರಿ, SNF ಫ್ಯಾಟು ನೀವೇನಂತೀರಿ ಎಲ್ಲ ಹತ್ತೈತೆ ಅದಕ್ಕೆ. ಪೇಡೆ ಮಾಡಿರಿ, ಪೇಡೆ ತಯಾರಾಕೈತಿ. ಬರ್ಫಿ ಮಾಡಿರಿ, ಬರ್ಫಿ ತಯಾರಾಕೈತಿ. ನೀವೇನಂತೀರಿ ಎಲ್ಲ ತಯಾರಾಕೈತಿ ಅದರಲ್ಲಿ. ಆದ್ರೆ ಅದು ಹಾಲಲ್ಲ, ಅದು ಎಲ್ಲ ಶಾಂಪು. ಶಾಂಪು ಯಾರ ತಿಂದಾರ? ಶಾಂಪು ಯಾರ ಕುಡ್ದಾರ? ಯೂರಿಯಾದಿಂದನೂ ಮಾಡ್ಬೋದು. ಇಂಥ ಒಂದು 20 ಫಾರ್ಮುಲಾ ಅದಾವೆ ಹಾಲು ಮಾಡುವಂಥವು ಫಾರ್ಮುಲಾ. ನಾವೆಲ್ಲ ತಿಂದ ನಮ್ಮ ಸ್ಥಿತಿ ಹಿಂಗಾಗ್ಯದ. ಅದಕ್ಕೆ ಯಾವುದು ಬೇಡ್ರಿ, ನಮ್ಮ ಮನ್ಯಾಗ ಒಂದು ಆಕಳಿರಲಿ. ಇನ್ನು ಕೆಲವು ಜನ ಕೇಳ್ತಾರೆ ಎಮ್ಮೆ ಯಾಕೆ ನಡೆಯಂಗಿಲ್ಲ ರೀ ಸ್ವಾಮಿಗಳು ಅಂತ. ನಾಂತಿ ಎಮ್ಮಿನೂ ಭಾಳ ಚಲೋ ಐತಿ, ಆದರೆ ಎಮ್ಮೆ ಹಾಲು ಭಾಳ ದಿವಸ ಉಂಡ್ರಿ ಅಂದ್ರೆ ಎಮ್ಮೆ ಹಂಗೆ ಹಾಕಿರಿ, ಅಷ್ಟು ಬಿಟ್ಟರೆ ಮತ್ತೇನೂ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಪ್ರಾಣಿ ಇದ್ದರೂ ಅದರ ಗುಣಗಳು ನಮ್ಮಲ್ಲಿ ಬರ್ತಿರ್ತಾವೆ. ಇದೊಂದು ದೊಡ್ಡ ಸಂಶೋಧನೆ ವಿಷಯ. ಅದ್ರ ಮ್ಯಾಗ ನಾವು ಭಾಳ ವರ್ಷ ಕೆಲಸ ಮಾಡೀವಿ. ಅದಕ್ಕೆ ಜವಾರಿ ಆಕಳುಗಳಂತ ನಿಮ್ಮ ಭಾಗದಾಗ ಏನದಾವು, ಆಕಳುಗಳು ಮನ್ಯಾಗ ಕಟ್ರಿ. ಹಾಲು ಕೊಡಲಿಲ್ಲ ಅಂದ್ರೆ ಮೂತ್ರಿ ತೊಗೊಳ್ರಿ. ಬೆಳಗ್ಗೆ 30 ml, ಅದರೊಳಗೆ 30 ml ನೀರು ಕುಡಿಸಿ. ಏನು ಕ್ಯಾನ್ಸರ್ ಆದವ್ರು ಇದ್ರಂತಂದ್ರೆ